ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ಬಿಂತಾನ್ ಐಸ್ಲ್ಯಾಂಡ್ನ ತಂಜುಂಗ್ ಪಿನಾಂಗ್ನಲ್ಲಿ 1000 ಬುದ್ಧ ಸ್ಟ್ಯಾಚು ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ. ಈ ಬಿಂತಾನ್ ಐಸ್ಲ್ಯಾಂಡ್ ಇರೋದು ಮಲೇಷ್ಯಾದಲ್ಲಿ. ಟೆಂಪಲ್ ಸುತ್ತ ವ್ಯೂಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಈ ವಿಡಿಯೋ ಎಂಡಲ್ಲಿ ಬಿಂತಾನ್ನಲ್ಲಿ ಫ್ರೂಟ್ ಮಾರ್ಕೆಟ್ ಯಾವ ರೀತಿ ಇದೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಇವಾಗ ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ನೋಡಿ, ಇಲ್ಲೊಂದು ಸ್ಟ್ಯಾಚು ಇದೆ ದೊಡ್ಡದಾಗಿ, ತುಂಬ ಸುಂದರವಾಗಿದೆ. ಮತ್ತು ಇಲ್ಲಿ ಹಲವಾರು ಅಶೋಕ ಸ್ತಂಭಗಳಿದೆ. ಈ ಮಲೇಷ್ಯಾದಲ್ಲಿ ಅಶೋಕ ಸ್ತಂಭಗಳು ಯಾಕಿದೆ ಅಂತ ಗೊತ್ತಿಲ್ಲ. ಈ ಸ್ಟ್ಯಾಚು ನೋಡಿ ತುಂಬ ಸುಂದರವಾಗಿದೆ. ಮತ್ತು ಇಲ್ಲಿ ನೋಡಿ ಎಷ್ಟೊಂದು ಸ್ಟ್ಯಾಚುಗಳಿದೆ. ಇಲ್ಲಿ 1000 ಬುದ್ಧ ಸ್ಟ್ಯಾಚು ಇರ್ಬೋದು ಅನಿಸುತ್ತೆ, ಯಾಕೆಂದರೆ ಇದಕ್ಕೆ ಹೆಸರೇ 1000 ಬುದ್ಧ ಸ್ಟ್ಯಾಚು ಅಂತ. ದೇವ್ರುಗಳು ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಹಿಂದೂಗಳಿಗೆ ಯಾವ ರೀತಿ ರಾಮ, ಕೃಷ್ಣ, ವಿಷ್ಣು ಅಂತೆಲ್ಲ ಇರುತ್ತೆ, ಇವ್ರಿಗೂ ಆ ಥರ ಬೇರೆ ಬೇರೆ ಹೆಸರಿನ ದೇವ್ರುಗಳಿರ್ಬೋದು. ಫಸ್ಟ್ನೇ ದೇವರು ಬ್ರಹ್ಮ ಥರ ಕಾಣ್ತಿದೆ. ಬ್ರಹ್ಮ ದೇವ್ರು ಇರ್ಬೋದೇನೋ, ಇವ್ರಿಗೂ ಇರ್ಬೋದೇನೋ ಬ್ರಹ್ಮ, ನನಗೆ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ದೇವರು ಬ್ರಹ್ಮ ಥರ ಕಾಣ್ತಿದೆ, ಇವ್ರಿಗೂ ಇರ್ಬೋದೇನೋ ಬ್ರಹ್ಮ, ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಗಂಧದ ಕಡ್ಡಿ ಎಲ್ಲ ಇಟ್ಟಿದ್ರು, ನಾವು ಕೂಡ ಪೂಜೆ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ದೊಡ್ಡ ಸ್ಟ್ಯಾಚು ಇತ್ತಲ್ಲ, ಅದ್ರ ಹಿಂಭಾಗ ಈ ರೀತಿ ಇದೆ. ಇವಾಗ ಟೆಂಪಲಿಂದ ಹೊರಗಡೆ ಬಂದ್ವಿ. ಇವಾಗ ಹೊರಗಡೆ ಬಂದು ಫ್ರೂಟ್ ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವಾಗ ಬನ್ನಿ, ಬಿಂತಾನ್ ಐಲ್ಯಾಂಡ್ನಲ್ಲಿ ಫ್ರೂಟ್ ಮಾರ್ಕೆಟ್ ಯಾವ ರೀತಿ ಇದೆ ಮತ್ತು ಅಲ್ಲಿ ಯಾವ್ಯಾವ ಥರದ ಫ್ರೂಟ್ಗಳು ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಕಿತ್ತಳೆ ಹಣ್ಣು, ವಾಟರ್ ಮಿಲನ್ ಹಣ್ಣು, ಪೈನಾಪಲ್ಲು, ಡ್ರ್ಯಾಗನ್ ಫ್ರೂಟು, ರೋಸ್ ಆ್ಯಪಲ್ಲು, ಅವಕಾಡೋ, ಲಂಗಾನ್, ಗೋವಾ, ಯಾವ್ಯಾವುದೋ ಫ್ರೂಟ್ಗಳಿದೆ.
ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.